ಇವ್ರುಗಳ ಮ್ಯಾಚ್ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದಂತೂ ಪಕ್ಕ ಆಗಿದೆಂಥ ಮ್ಯಾಚ್ ಇವತ್ತು. ಲೋ ಸ್ಕೋರಿಂಗ್ ಥ್ರಿಲ್ಲರು ಇದು. ಆ್ಯಕ್ಚುಲಿ IPL ಫನ್ ಇರೋದು. 220 230 240s ಎಲ್ಲ ನಿಮಗೆ ಹೌದು ಸಿಕ್ಸಸ್ ಇರುತ್ತೆ, ಫೋರ್ಸ್ ಇರುತ್ತೆ, ಪ್ರತಿ 2-3 ಬಾಲ್ಗೂ 6-4 ಇರುತ್ತೆ. ಬಟ್ ನಿಮ್ಗೆ ಅದು ಓವರ್ ದ ಟೈಮ್ ನೋಡ್ತಾ ನೋಡ್ತಾ ನಿಮಗೆ ಆ ಥ್ರಿಲ್ ಏನಿರುತ್ತೆ ಆ್ಯಕ್ಚುಲ್ ಕ್ರಿಕೆಟ್ದು ಅದು ಮಿಸ್ ಆಗುತ್ತೆ. ಬಟ್ ಇವತ್ತು ಮುಂಬೈ ಇಂಡಿಯನ್ಸ್ ಮತ್ತು RCB ಆಡಿದಂಥ ಮ್ಯಾಚ್ ಏನಿದೆ, ಪರ್ಫೆಕ್ಟ್ 160 170 180 ಸ್ಕೋರ್ಸ್ ಏನು ಮುಂಚೆ ನಮಗೆ ಸಿಗ್ತಾಯಿತ್ತು ಆ ಥರದ್ದೇ ಒಂದು ಲೋ ಸ್ಕೋರಿಂಗ್ ಎಕ್ಸ್ಟ್ರಾಡಿನರಿ ಥ್ರಿಲ್ಲರ್ ಮ್ಯಾಚ್. ಇವತ್ತೇನಾದರೂ RCB ಸೋತೋಗಿದ್ದಿದ್ರೆ 4th ಪೊಸಿಷನ್, ಮೇ ಬಿ ನಾಳೆ ಈ ವಾರ ನೆಕ್ಸ್ಟ್ ಮ್ಯಾಚ್ ಬರೋ 5th 6th ಆಗುವಂಥ ಸಾಧ್ಯತೆ ಇತ್ತು. ಬಟ್ ಈ ಮ್ಯಾಚ್ ಗೆದ್ದಿರೋ ಕಾರಣ ಅದು ಎಂಥದ್ದು, ಲಾಸ್ಟ್ ಬಾಲಲ್ಲಿ ಹಳೆ RCB ಹೆಂಗೆ ಆಡ್ತಾಯಿದ್ರು ಬಾಯಿಗೆ ಬರ್ಸಿ ಪ್ರತಿಯೊಬ್ಬರಿಗೂ. ಇದರಲ್ಲಿ ಎಷ್ಟು ಜನಕ್ಕೆ BP ಶೂಟಪ್ ಆಗಿರುತ್ತೆ, ಏನಾಗಿರುತ್ತೆ ಏನು ಗೊತ್ತಿಲ್ಲ. ಬಟ್ ಓಹೋ ಗೆದ್ದಂಥ ರೀತಿ, ಆಡ್ದಂಥ ರೀತಿ ಎಲ್ಲನೂ ಅದ್ಭುತ. ಬೌಲಿಂಗ್ ತೊಗೊಂಡ್ರೆ ನೀವು ಭುವನೇಶ್ವರ್ ಕುಮಾರ್, ಜಾಶ್ ಹೇಜಲ್ವುಡ್ಡು, ರಸಿಕ್ದಾರರು, ಪ್ರತಿಯೊಬ್ಬರು, ಕೃಣಾಲ್ ಪಾಂಡ್ಯ, ಪ್ರತಿಯೊಬ್ಬರೂ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. 166ಗೆ ಮುಂಬೈನ ಕಟ್ಟಾಕಿದ್ರು. ಟಾಸ್ ಗೆದ್ದಿದ್ದು RCB. ಹೊಸ ಹೋಮ್ ಗ್ರೌಂಡ್ ಅಂತ ರಾಯ್ಪುರಲ್ಲಿ 2 ಮ್ಯಾಚ್ ಆಡ್ತಾ ಇದ್ದಾರೆ. ಅದರಲ್ಲಿ ಇದು ಮೊದಲನೇ ಮ್ಯಾಚು. ಚಿನ್ನಸ್ವಾಮಿಗೂ ರಾಯ್ಪುರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಇವತ್ತು ಯಾರ್ಯಾರು ಮ್ಯಾಚ್ ಫುಲ್ ನೋಡಿದ್ದೀರಾ ಸ್ಟಾರ್ಟಿಂಗಿಂದ ಅವ್ರಿಗೆ ಖಂಡಿತ ಗೊತ್ತಾಗಿರುತ್ತೆ. ಏನಕ್ಕೆ ಔಟ್ಫೀಲ್ಡ್ ದೊಡ್ಡದು, ವಿಕೆಟಲ್ಲಿ ಆಬ್ವಿಯಸ್ಲಿ ಬೌಲರ್ಸಿಗೆ ಹೆಲ್ಪ್ ಇತ್ತು, ಅದು ನಿಮಗೆ ಚಿನ್ನಸ್ವಾಮಿಲಿ ಸಿಗಲ್ಲ, ಮೋಸ್ಟ್ ಆಫ್ ದಿ IPL ಗ್ರೌಂಡ್ಸಲ್ಲಿ ಸಿಗಲ್ಲ. ಬಟ್ ಇವತ್ತು ಭುವನೇಶ್ವರ್ ಕುಮಾರ್ ಸ್ಟಾರ್ಟ್ ಮಾಡಿದಂಥ ರೀತಿ, 3 ಟಾಪ್ ಆರ್ಡರ್ ವಿಕೆಟ್ಸ್, ಅದಾದಮೇಲೆ ತಿರ್ಗಾ ಲಾಸ್ಟಲ್ಲಿ ಬಂದು 4th ವಿಕೆಟ್ ಕೂಡ ಪಡ್ಕೊಂಡ್ರು. 4 ಓವರಲ್ಲಿ 4 ವಿಕೆಟು 23 ರನ್ನು. ಹೇಜಲ್ವುಡ್ಡು 1 ವಿಕೆಟ್ ಪಡ್ಕೊಂಡ್ರು. ಫಸ್ಟ್ ಓವರಲ್ಲಿ ಅವ್ರಿಗೆ ಯಾವಾಗ ಚೆನ್ನಾಗಿ ರನ್ಸ್ ಹೋಯಿತು ಅದಾಗಿ ಅವ್ರು ಕಂಬ್ಯಾಕ್ ಮಾಡಿದಂಥ ರೀತಿ ಅದ್ಭುತವಾಗಿತ್ತು. ನೀವು ಒಂದ್ಸಲ ಮುಂಬೈ ಇಂಡಿಯನ್ ಸ್ಕೋರ್ ಕಾರ್ಡ್ ನೋಡೋಕೆ ಹೋದರೆ ನಮನ್ದೀರ್ ಬಿಟ್ಟು ಅಂತ ಯಾರು ಇವತ್ತು ನಮನ್ದೀರು ತಿಲಕ್ ವರ್ಮ ಪಾರ್ಟ್ನರ್ಶಿಪ್ ಏನಿದೆ ಅವರು ಮಾತ್ರ ಆಡ್ದಂಥ ರೀತಿ 57 ತಿಲಕ್ ವರ್ಮ, 47 ನಮನ್ದೀರು, ಅದು ಬಿಟ್ಟರೆ 22 ಬಂದು ರೋಹಿತ್ ಶರ್ಮಾ ಹೊಡೆದ್ರು ಸ್ಟಾರ್ಟಿಂಗಲ್ಲಿ. ಬಟ್ ಅವ್ರನ್ನೂ ಭುವನೇಶ್ವರ್ ಕುಮಾರೇ ಔಟ್ ಮಾಡಿದ್ದು. ಈ ಏಜಲ್ಲೂ ಈ ಕನ್ಸಿಸ್ಟೆನ್ಸಿ, ಇವಾಗ ಪರ್ಪಲ್ ಕ್ಯಾಪ್ ಹೋಲ್ಡರ್ ತಿರ್ಗಾ ಭುವನೇಶ್ವರ್ ಕುಮಾರ್ ಆಗಿದ್ದಾರೆ. 4 ವಿಕೆಟ್ಸ್ ತೆಗೆದಿರೋ ಕಾರಣ ಇನ್ನೂ ಹಾರ್ಟ್ ಬೀಟ್ ಹೊಡ್ಕೋತಾ ಇದೆ. ಆ ಥರ ಇತ್ತು ಮ್ಯಾಚು. ಲಾಸ್ಟ್ ಓವರಲ್ಲಿ 16 ರನ್ ಬೇಕಿದ್ದಾಗ, ನಾನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಆಬ್ವಿಯಸ್ಲಿ ಆಗಿರೋವಂಥದ್ದು ಇವಾಗ ಜಸ್ಟ್ ಮ್ಯಾಚ್ ಮುಗಿದ ತಕ್ಷಣ ವೀಡಿಯೋ ಮಾಡ್ತಾಯಿದ್ದೀನಿ. ಆ ಎಕ್ಸೈಟ್ಮೆಂಟು, ಆ ಥ್ರಿಲ್ಲು, ತುಂಬ ದಿವಸ ಆದಮೇಲೆ RCB ಮ್ಯಾಚಲ್ಲಿ ಈ ಥರ ಥ್ರಿಲ್ ಸಿಕ್ಕಿರೋವಂಥದ್ದು ಎಷ್ಟು ಜನ ಒಪ್ಕೋತೀರಾ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ RCB ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ವಿರಾಟ್ ಕೊಹ್ಲಿ 0ಗೆ ಔಟ್ ಆದರು. ಇದು ಮೋಸ್ಟ್ಲಿ ಇತಿಹಾಸದಲ್ಲಿ ಮೊದಲನೇ ಸಲ ಅನಿಸುತ್ತೆ. 2ನೇ ಮ್ಯಾಚಲ್ಲಿ ಸತತವಾಗಿ ಅಕೌಂಟ್ ಓಪನ್ ಮಾಡದೆ ಔಟ್ ಆಗಿರೋವಂಥದ್ದು. ಬಟ್ ಇನ್ನೊಂದು ಕಡೆ ಜೇಕಬ್ ಬೆಥಲ್ ಇನ್ನಿಂಗ್ಸು ನಿಮಗೆ ಸ್ಲೋ ಅನಿಸಿರ್ಬೋದು, 27 ಆಫ್ 27. ಬಟ್ ಯಾವಾಗ 3 ಕ್ರೂಷಲ್ ವಿಕೆಟ್ಸ್ ಬಿದ್ದಿತ್ತು, ದೇವದತ್ ಪಡಿಕ್ಕಲ್ ಔಟ್ ಆದರು, ವಿರಾಟ್ ಕೊಹ್ಲಿ ಔಟ್ ಅದಾದಮೇಲೆ ತಿರ್ಗಾ ರಜತ್ ಪಟ್ಟಿದಾರ್ ಹೊಡೆಯೋಕೆ ಹೋದ್ರು ಕಾರ್ಬಿನ್ ಬಾಷ್ಗೆ, ಅವರು ಔಟ್ ಆದರು. ಬಟ್ ಅದಾದಮೇಲೆ ಸ್ಟೇಬಲ್ ಆಗಿ ಇನ್ನಿಂಗ್ಸ್ನ ಒಂದು ಹಂತಕ್ಕೆ ತಂದುಕೊಟ್ಟಿದ್ದು ಜೇಕಬ್ ಬೆಥಲ್ ಮತ್ತು ಕೃಣಾಲ್ ಪಾಂಡ್ಯ ಇನ್ನಿಂಗ್ಸು. ಕೃಣಾಲ್ ಪಾಂಡ್ಯ ಇವತ್ತು ಆಡಿದಂಥ ಇನ್ನಿಂಗ್ಸು ಮಾತ್ರ ಏನು ಹೇಳ್ತೀವಿ, ಮೋಸ್ಟ್ಲಿ ಬೆಸ್ಟ್ ನಾಕ್ ಇನ್ ದ ಟೂರ್ನಮೆಂಟ್ ಅಂತಲೇ ಹೇಳ್ಬೋದು. 100s ಇರ್ಬೋದು, ಬೇರೆಯವ್ರು ಎಷ್ಟೊಂದು ಹೊಡೆದಿರ್ಬೋದು, ಬಟ್ ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಯಾಕಂದರೆ ಏನು ಹೇಳ್ತೀವಿ, ಅದು ಲೆಕ್ಕಕ್ಕೆ ಬರುತ್ತೆ. ಬಟ್ ಇಂಥ ಟೈಮಲ್ಲಿ, ಇಂಥ ಚೇಸಲ್ಲಿ ಮ್ಯಾಚ್ ಯಾವಾಗ ಕುತ್ತಿಗೆಗೆ ಬಂದಿರುತ್ತೆ, ಇಂಥ ಟೈಮಲ್ಲಿ ಕ್ರ್ಯಾಂಪ್ ಆಗ್ತಾ ಇದ್ದಾಗ ಓಡೋಕ್ಕಾಗದೆ, ಅವ್ರಿಗೆ ಓಡೋಕ್ಕಾಗ್ತಾ ಇರಲಿಲ್ಲ, ನಿಲ್ಲಕ್ಕಾಗ್ತಾ ಇರಲಿಲ್ಲ, ಬ್ಯಾಟ್ ಗ್ರಿಪ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಸಿಚುವೇಷನಲ್ಲಿ 43-46 ಬಾಲಲ್ಲಿ 5 6 4 4 ಆಡ್ದಂಥ ರೀತಿ ಏನಿತ್ತು ಕ್ರೇಜಿ. ಬಟ್ ಅವ್ರು ಲಾಸ್ಟಲ್ಲಿ ಅವ್ರು ಔಟ್ ಆದಾಗ ಮತ್ತೊಮ್ಮೆ ಮ್ಯಾಚ್ ಮುಂಬೈ ಕಡೆ ವಾಲ್ತು. ಮೇನ್ ಟರ್ನಿಂಗ್ ಪಾಯಿಂಟ್ ಏನು ಅಂತ ನನ್ನ ಪ್ರಕಾರ ಅಂದರೆ, ನಮ್ಮಂದಿರು ಒಂದು ಕ್ಯಾಚ್ ಹಿಡಿತಾರೆ, ಅದು ಕೃಣಾಲ್ ಪಾಂಡ್ಯದೇ ಕ್ಯಾಚ್ ಹಿಡಿತಾರೆ. ಬಟ್ ಎಸಿತಾರೆ ತಿಲಕ್ ವರ್ಮ, ಅದು 6 ಹೋಗಿದೆ, ಅವ್ರು ಕಾಲಿಟ್ಟಿದ್ದಾರೆ ಅಂದ್ಕೊಂಡು ಆ ಕ್ಯಾಚ್ನ ಅಟೆಂಪ್ಟೇ ಮಾಡೋದಿಲ್ಲ. ಅಲ್ಲಿ ನನ್ನ ಪ್ರಕಾರ ಒಂದಷ್ಟು ಟರ್ನ್ ಆಯಿತು ಮ್ಯಾಚ್. ಬಿಕಾಸ್ ಅದಾದಮೇಲೆ 2 6 ಬಂತು. ಮೋಸ್ಟ್ಲಿ ಇದಾಗಿದ್ದು ಅಲ್ಲಾ ಗಜನ್ಫರ್ ಓವರಲ್ಲಿ 18th ಓವರಲ್ಲಿ ನನ್ನ ಪ್ರಕಾರ ಈ ಮ್ಯಾಚ್ ಟರ್ನ್ ಆಗಿದ್ದು. 24 ಬೇಕಿತ್ತು, ಇದಾದಾಗ 17 ಬಾಲ್ಗೆ. ಅದಾದಮೇಲೆ 16ನೇ ಬಾಲ್ಗೆ 16 balls 24 ಇದ್ದಾಗ ಮತ್ತೊಂದು 6 ಹೋಯಿತು. 30 ಇತ್ತು, 16 ಬಾಲ್ಸಲ್ಲಿ 30 ಇದ್ದಾಗ ಒಂದು 6 ಹೋಯಿತು. 15 balls 24 ಆದಾಗ ಮತ್ತೆ ಡಾಟ್ ಬಾಲ್ ಆಯಿತು. 14 ಬಾಲ್ಸಲ್ಲಿ 24 ಮತ್ತೊಮ್ಮೆ 6 ಹೋಯಿತು. ಅಲ್ಲಿಗೆ 13 ಬಾಲ್ಸ್ಗೆ 18 ರನ್ಸಿಗೆ ಬಂದಿತ್ತು ಈಕ್ವೇಷನ್ನು. ಆವಾಗ ಕೃಣಾಲ್ ಪಾಂಡ್ಯದು ಒಂದು ಅದ್ಭುತ ಕ್ಯಾಚ್ ಹಿಡಿದಂಥ ತಿಲಕ್ ವರ್ಮ ಮತ್ತೊಮ್ಮೆ ಅದೇ ಲಾಂಗ್ ಆನಲ್ಲಿ ಅದೇ ಸ್ವಿಂಗ್ ಮಾಡಿದ್ರು, ಹೊಡೆದ್ರು. ಬಟ್ ಹಿಡಿದಂಥ ಕ್ಯಾಚ್ ಅದ್ಭುತವಾಗಿತ್ತು. ಅದಾದಮೇಲೆ ಮ್ಯಾಚು ಯಾವಾಗ ಏನು ಹೇಳ್ತೀವಿ ಹೋಯಿತು, ಕೈ ತಪ್ಪು ಹೋಯಿತು. ಶೆಪರ್ಡ್ ಅಣ್ಣ ಅಂತೂ
ಮೋಸ್ಟ್ಲಿ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಅವ್ರನ್ನ ಕೂಡಿಸಿ ಜೇಕಬ್ ಡಫಿನ ಆಡಿಸಿ, ಇಲ್ಲ ಏನಾದರೂ ಒಂದು ಬೇರೆ ಸ್ಕೀಮ್ ತೊಗೊಂಬನ್ನಿ, ಬೆಥಲ್ನ ಡೌನ್ ದ ಆರ್ಡರ್ ಆಡಿಸಿ, ಫಿಲ್ಸಾಲ್ ಟಾಪ್ ಆಫ್ ದಿ ಆರ್ಡರ್ ಆಡಿಸಿ. ಶೆಪರ್ಡ್ ನನ್ನ ಪ್ರಕಾರ ಒಂದೇ ಇನ್ನಿಂಗ್ಸಿಂದ ಸರ್ವೈವ್ ಆಗ್ತಾ ಇರೋದು. ಇವತ್ತು ಹೌದು, ರೊಮಾರಿಯೋ ಶೆಪರ್ಡ್ ಇವತ್ತು ಆ್ಯಕ್ಚುಲಿ ಒಳ್ಳೆ ಬೌಲಿಂಗ್ ಮಾಡಿದ್ರು, 1 ವಿಕೆಟ್ ಪಡ್ಕೊಂಡ್ರು, 3 ಓವರಲ್ಲಿ 18 ರನ್ ಕೊಟ್ಟಿದ್ದು. ವಿಲ್ ಜಾಕ್ಸ್ ವಿಕೆಟ್ ತೆಗೆದಂಥದ್ದು ಇವತ್ತು ರೊಮಾರಿಯೋ ಶೆಪರ್ಡೆ. ಬಟ್ ನನ್ನ ಪ್ರಕಾರ ಅವ್ರ ಟೀಮಿಗೆ ಲಯಬಿಲಿಟಿ ಆಗ್ತಾ ಇದ್ದಾರೆ. ಇದೇ 2 ಓವರ್ ನೀವು ಜೇಕಬ್ ಬೆಥಲ್ ಕೈಯಲ್ಲೂ ಹಾಕಿಸ್ಬೋದು. ಇಲ್ಲ ನೀವು ಇನ್ನೂ ಏನು ಹೇಳ್ತೀವಿ ಒಳ್ಳೆ ಥರದಿಂದ ಪ್ಲ್ಯಾನ್ ಮಾಡಿದ್ರೆ ಜೇಕಬ್ ಡಫಿನ ಕರ್ಕೊಂಬಂದರೆ ನೀವು ಆಬ್ವಿಯಸ್ಲಿ ಪ್ರಾಪರ್ ಬೌಲರ್ ಸಿಗ್ತಾರೆ ನಿಮಗೆ. ಬ್ಯಾಟಿಂಗ್ ಆಮೇಲೆ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟಲ್ಲಿ ಆ ರೂಲ್ ಇರೋ ಕಾರಣ. ಬಟ್ ರೊಮಾರಿಯೋ ಶೆಪರ್ಡ್ ನನ್ನ ಪ್ರಕಾರ ಇವತ್ತೂ ನನ್ನ ಪ್ರಕಾರ ಏನಾದರೂ ಭುವನೇಶ್ವರ್ ಕುಮಾರ್ ಲಾಸ್ಟ್ ಓವರಲ್ಲಿ ಆ 6 ಹೊಡಿದೇ ಇದ್ದಿದ್ರೆ, ರೊಮಾರಿಯೋ ಶೆಪರ್ಡೇ ಸ್ಟ್ರೈಕಲ್ಲಿ ಇದ್ದಿದ್ದರೆ ಔಟ್ ಆಗದೆ ಮೋಸ್ಟ್ಲಿ ಮ್ಯಾಚ್ RCB ಕೈ ತಪ್ಪು ಹೋಗ್ತಾಯಿತ್ತು. ಯಾಕಂದರೆ ಅವ್ರು ಆಡ್ತಾ ಇದ್ದಿದ್ದ ರೀತಿ ನೀವು ನೋಡಿದ್ರೆ ಒಂದು ಬಾಲು ಕನೆಕ್ಟ್ ಆಗ್ತಾ ಇಲ್ಲ, ಒಂದೂ ಒಳ್ಳೆ ಏನು ಹೇಳ್ತೀವಿ ಪೊಸಿಷನಲ್ಲಿ ನಿಲ್ತಾ ಇಲ್ಲ ಅವರು, ಅವ್ರ ಹತ್ರ ಗೇಮ್ ಇಲ್ಲ. ಒಂದೇ ಇನ್ನಿಂಗ್ಸ್ ಇದುವರೆಗೂ ಚೆನ್ನೈ ಮೇಲೆ ಅವ್ರು ಆಡ್ದಿರೋಂಥದ್ದು ಇನ್ನಿಂಗ್ಸು, ಅದು ಚಿನ್ನಸ್ವಾಮಿ ವಿಕೆಟಲ್ಲಿ, ಅದು ಗ್ರೇಟ್ ಇನ್ನಿಂಗ್ಸೇ ಡೌಟೇ ಇಲ್ಲ. ಬಟ್ ಚಿನ್ನಸ್ವಾಮಿ ವಿಕೆಟ್ಗೂ ರಾಯ್ಪುರ್ ವಿಕೆಟ್ಗೂ ಅಜಗಜಾಂತರ ವ್ಯತ್ಯಾಸ. ಇವತ್ತು ಡ್ಯೂನು ಇಲ್ಲದೆ ಇರೋ ಕಾರಣ 160 ಸ್ಕೋರ್ ಕೂಡ ಚೇಸ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಾನು ಹೇಳ್ತಾ ಇರೋದು ಜೇಕಬ್ ಬೆಥಲ್ದು ನಿಮಗೆ ಸ್ಲೋ ಇನ್ನಿಂಗ್ಸ್ ಅನಿಸಿದ್ರು ಒನ್ ಆಫ್ ದ ಪ್ರಾಪರ್ ಇನ್ನಿಂಗ್ಸ್, ಅದು ಪ್ರಾಪರ್ ಸಪೋರ್ಟಿವ್ ಇನ್ನಿಂಗ್ಸ್. ಕೃಣಾಲ್ ಪಾಂಡ್ಯ ಇನ್ನೊಂದು ಎಣ್ಣಿಂದ ಹೊಡಿತಾ ಇದ್ದಾಗ ಜೇಕಬ್ ಬೆಥಲ್ ಆಡಿದಂಥ ರೀತಿ ಏನಿದೆ ಕ್ರೇಜಿ. ಇನ್ನೊಂದು ನನಗೆ ಕೋಪ ಬಂದಿದ್ದ ಮೂಮೆಂಟ್ ಯಾವುದು ಅಂತಂದರೆ ಜಿತೇಶ್ ಶರ್ಮಾ ಔಟ್ ಆಗಿದ್ದು. ಅಲ್ಲಿವರೆಗೂ ಸರಾಗವಾಗಿ ಹೋಗ್ತಾಯಿತ್ತು ಇನ್ನಿಂಗ್ಸು, ಪ್ರೆಷರ್ ಇರಲಿಲ್ಲ. ಪ್ರೆಷರ್ ಬಿಲ್ಡ್ ಆಗಿದ್ದನ್ನು ಏನಿತ್ತು, ಫಸ್ಟ್ ಬಂದಾಗ 6 ಬಾಲ್ ಡಾಟ್ ಬಾಲು ಏನು ಆಡ್ತಾ ಇದ್ದಾರೆ ಜಿತೇಶ್ ಶರ್ಮಾ ಅಂತ ಅಂದ್ಕೊಂಡಾಗಲೇ ಆಮೇಲೆ ಓಪನ್ ಆದರು. ಬಟ್ ಆಮೇಲೆ ಆಡಿದಂಥ ರೀತಿ ಏನಿದೆ, ಅವರು 12 ಬಾಲ್ಗೆ ನೆಕ್ಸ್ಟ್ 6 ಬಾಲ್ಗೆ 18 ರನ್ ಬಂದಿತ್ತು, 2 6 1 4. ಏನಕ್ಕೆ ಆ ಥರ ಶಾರ್ಟ್ ಬೇಕಿತ್ತು? ಅದು ಯಾವಾಗ ಅವ್ರು ಔಟ್ ಆದರು ಅಲ್ಲಿಂದನೇ ಮತ್ತೊಮ್ಮೆ ಮ್ಯಾಚ್ ಟರ್ನ್ ಆಗಿದ್ದು. ಅವ್ರು ಔಟ್ ಆದರು, ಇಮಿಡಿಯೇಟ್ ನೆಕ್ಸ್ಟ್ ಬಾಲ್ಗೆ ಟಿಮ್ ಡೇವಿಡ್ ಇವತ್ತು ರೇರೆಸ್ಟ್ ಆಫ್ ದ ರೇರೆಸ್ಟ್ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಮೊದಲನೇ ಬಾಲಿಗೆ ಅವರು ಔಟ್ ಆದರು, ಬಟ್ ಅದಾದಮೇಲೆ ಮ್ಯಾಚ್ ಕುತ್ತಿಗೆಗೆ ಬಂದಿದ್ದು. ಬಟ್ ಹೆಂಗೋ ಗೆದ್ಕೊಂಡ್ರು RCB, ವಿನ್ ಆದರು. ಟಾಪ್ ಆಫ್ ದ ಟೇಬಲಲ್ಲಿ ಇದ್ದೀವಿ. ಹೋಪ್ಫುಲಿ ಇನ್ನು 3 ಮ್ಯಾಚ್ ಇದೆ, 3ರಲ್ಲಿ ಅಟ್ಲೀಸ್ಟ್ 2 ಗೆದ್ದರೆ ಟಾಪ್ 2 ಬರೋದು ಖಚಿತ ಆಗುತ್ತೆ ಅಂತ. ಇನ್ನೂ ಬೇರೆ ಟೀಮ್ಸು ಎಲ್ಲ ಪಿಕಪ್ ಆಗಿದೆ. SRH ಇದೆ, ಪಂಜಾಬ್ ಇನ್ನೂ 3 ಸೋತಿದ್ದಾರೆ, ಇನ್ನೂ ಅವ್ರ ಫಾರ್ಮಿಗೆ ಬರ್ತಾರೆ ಅಂದ್ಕೊಂಡಿದ್ದೀನಿ. GT ಎಲ್ಲೆಲ್ಲಿಂದನೋ ಗೆಲ್ತಾ ಇದ್ದಾರೆ, CSK ಗೆಲ್ತಾ ಇದ್ದಾರೆ. ಸೊ RCB ನನ್ನ ಪ್ರಕಾರ 3ರಲ್ಲಿ 2 ಅಲ್ಲ 3ರಲ್ಲಿ 3 ಗೆಲ್ಲಬೇಕಾಗುತ್ತೆ ಟಾಪ್ 2 ಫಿನಿಷ್ ಮಾಡೋಕ್ಕೆ. ಆವಾಗಲೇ ನಿಮಗೆ ಆ ತಪ್ಪು ಮಾಡೋಕ್ಕೆ ಒಂದು ವೇಳೆ ಕ್ವಾಲಿಫೈಯರ್ 1ನಲ್ಲಿ ಏನಾದರೂ ನೀವು ಎಡವಿದ್ರೂ ನಿಮ್ಗೆ ಮತ್ತೊಮ್ಮೆ ಚಾನ್ಸ್ ಸಿಗುತ್ತೆ. 3rd 4th ಏನಾದರೂ ಬಂದರೆ, ಇವಾಗ ಹೆಂಗೆ ಟೀಮ್ಸ್ ಎಲ್ಲ ಪಿಕಪ್ ಆಗ್ತಾಯಿದೆ, ತುಂಬಾ ಕಷ್ಟ ಇದೆ. ಇವತ್ತೇನಾದರೂ ಸೋತಿದ್ದಿದ್ರೆ ನನ್ನ ಪ್ರಕಾರ ಹೋಪ್ಸ್ ಬಿಟ್ಬಿಡ್ಬೇಕಾಗಿತ್ತು ನಾವೆಲ್ಲ. ನಾನೇ ನಿಮಗೆ ಈ ಥರ ವೀಡಿಯೋ ಬದಲು ಬೇರೆ ಥರ ಹೇಳ್ತಾ ಇದ್ದೆ, ಹೋಪ್ಸ್ ಬಿಟ್ಬಿಡಿ, ಇನ್ನೇನು 3rd 4th ಬಂದರೆ ಅಲ್ಲಿಂದ ಗೆಲ್ಲೋದು ನೆಕ್ಸ್ಟು ಇಂಪಾಸಿಬಲ್. ಇದುವರೆಗೂ ನನ್ನ ಪ್ರಕಾರ IPL ಒಂದೇ ಸಲ SRH 2016 ಆ ಥರ ಅಚೀವ್ ಮಾಡಿರೋದು ಅನಿಸುತ್ತೆ. 4th ಬಂದು ನೆಕ್ಸ್ಟ್ 3 ಗೆದ್ದು ಎಲಿಮಿನೇಟ್ರು ಕ್ವಾಲಿಫೈಡ್ 2 ಮತ್ತು ಫೈನಲ್ಸ್ ಗೆದ್ದಿರೋದು ಅದೊಂದೇ ಟೀಮ್ ಅನಿಸುತ್ತೆ. ಸೊ ಆಲ್ ಇನ್ ಆಲ್ ಏನು ಹೇಳೋದು, ಒಳ್ಳೆ ಅದೇ ನಾನು ಫಸ್ಟ್ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇವ್ರನ್ನ ನೋಡ್ತಾ ಇದ್ದರೆ ಹಾರ್ಟ್ ಅಟ್ಯಾಕು BP ಎಲ್ಲನೂ ಬರ್ಸ್ಕೊಂಡಂಗೆ ಲೆಕ್ಕ. ಸದ್ಯ ಗೆದ್ದರು, ಖುಷಿ ಆಯಿತು. ಇಲ್ಲಿ ಕ್ಯಾಮ್ರಾ ಮುಂದೆ ನಿಮ್ಗೆ ಎಕ್ಸೈಟ್ಮೆಂಟ್ ತೋರ್ಸೋಕ್ಕಾಗ್ತಾ ಇಲ್ಲ, ಅಷ್ಟು ನಾನು ಎಗರಾಡೋದಿಲ್ಲ. ಬಟ್ ಆಬ್ವಿಯಸ್ಲಿ ಒಂಥರ ಏನು ಹೇಳ್ತೀವಿ ರಿಲೀಫ್, ಮೋರ್ ದೆನ್ ಖುಷಿ, ರಿಲೀಫ್. ಗೆದ್ದರು. ವೆಡ್ನೆಸ್ಡೇ ಇರೋವಂಥದ್ದು ನೆಕ್ಸ್ಟ್ ಮ್ಯಾಚು, ಆ ಮ್ಯಾಚ್ ಗೆಲ್ಲಿ ಅದಾದಮೇಲೆ ಮೇಯ್ನ್ ಪಂಜಾಬ್ ಮೇಲೆ ಮ್ಯಾಚ್ ಇದೆ ನೆಕ್ಸ್ಟ್ ವೀಕು. ಸೊ ಇವೆರಡು ಮ್ಯಾಚ್ ಗೆದ್ದರೆ ಇನ್ನೂ ಹೈದರಾಬಾದ್ ಮೇಲೇನೂ ಇದೆ, ಎಲ್ಲ ಕಷ್ಟದ ಮ್ಯಾಚಸ್ಸೇ ಇರೋದು ಇವಾಗ. ಸೊ ಹೋಪ್ ಫಾರ್ ದ ಬೆಸ್ಟ್, RCB ಎಲ್ಲ ಮ್ಯಾಚು ಗೆಲ್ಲಿ ಇದೇ ಥರ ಮೊಮೆಂಟಮ್ ಕಂಟಿನ್ಯೂ ಆಗಲಿ ಅಂತ ಪ್ರೇ ಮಾಡ್ತಾ, ಜೈ RCB.